ನೀರು ನೋಡಿ ಭಾರಿ ಕ್ಲೀನ್ ಉಂಟು. ಈ ನೀರಲ್ಲಿ ನಾವೀಗ ಬೋಟಿಂಗ್ ಹೋಗೋದು. ಇಲ್ಲಾದರೂ ನೀರಿಗೆ ಬಿದ್ದರೆ ಮತ್ತೆ ಒಂದು 4 ಸಂತೂರು ಸಾಬೂನು ಬೇಕಾಗ್ಬೋದು ಸ್ನಾನ ಮಾಡಲಿಕ್ಕೆ. ಸೊ ಇವತ್ತು ನಮಗೆ PG CET ಎಕ್ಸಾಮ್ ಉಂಟು. ಸೊ ಇವತ್ತು ನಾನು ಒಬ್ಬನೇ ಇರೋದು, ಗೊತ್ತಿಲ್ಲ ಹೇಗೆ ಹೋಗೋದನ್ನು. ಸೊ ಕಾಂಪೋಸಿಟ್ PU ಕಾಲೇಜಲ್ಲಿ CET ಎಕ್ಸಾಮ್ ಇರೋದು. ಸೊ ಸೀದಾ ಹೋಗ್ತಾ ಇದ್ದೇವೆ, ಸೀದಾ ಒಂದು ಬಸ್ ಹತ್ಕೊಂಡು ಸೀದಾ ಅಲ್ಲಿಗೆ ಹೋಗುವ. ಆ್ಯಂಡ್ ಹೋಗಬೇಕಾದ್ರೆ ಎಂಥ ಪ್ರಾಬ್ಲಮ್ ಇಲ್ಲ, ಬರಬೇಕಾದ್ರೆ ಸ್ವಲ್ಪ ಆ ಕಡೆ ರೂಟ್ ನೋಡ್ಕೊಳ್ಬೇಕಾಗ್ತದೆ. ಫಸ್ಟ್ ಟೈಮ್ ಬ್ಯಾಂಗ್ಳೂರಲ್ಲಿ ನಾನು ಒಬ್ಬನೇ ಹೋಗ್ತಾ ಇರೋದು ಆ ಕಡೆ, ನೋಡುವ ಹೇಗಾಗ್ತದೆ ಅಂತ. Welcome to the channel. Let's get started. ಗೈಸ್, ಇಲ್ಲಿ ನೋಡಿ ನಮ್ಮದು ಯಾವುದು ಎಲೆಕ್ಟ್ರಿಕ್ ಸೈಕಲ್ ಉಂಟು. 25,000 ಕೊಟ್ಟಿದ್ದಾರೆ ಅಂತ. ಇದರಲ್ಲಿ ಲೈಟ್ ಉಂಟು, ಹಾರ್ನ್ ಉಂಟು, ಆ್ಯಂಡ್ ಹಾಗೆ ಕೀ ಉಂಟು. ಎಕ್ಸಲರೇಟರ್ ಪಿಂಟಿಸೋದೆ ಅಂತಂದು ನೋಡ್ಬೇಕು ಅಷ್ಟೇ. ಬೆಳಿಗ್ಗೆ ಚಹಾ ಎಲ್ಲ ಕುಡಿದು ಬಂದೇವೆ ಟಿಫನ್ ಸೆಂಟ್ರಲ್ಲಿ, ಯಾವುದೋ ಮಾರುತಿ ಟಿಫಿನ್ ಸೆಂಟರ್ ಅಂತ. ಅಲ್ಲಿ ಚಹಾ ಕುಡಿದು ಬಂದು ಈಗ ಇಲ್ಲಿ ಸೈಕಲ್ ಒಂದು ಉಂಟು, ಹಾಗೆ ಅದನ್ನು ನೋಡ್ತಾ ಇದ್ದೇವೆ. ಎಲೆಕ್ಟ್ರಿಕ್ ಸೈಕಲ್ ಆತೇನಾ? ಫಿಕ್ಸ್ ಇದಲ್ಲ, ಲಾಕ್ ಇದಲ್ಲ ಅಬ್ಜ? ಚೂರು ಮೊಟ್ಟನಾಗಾರೆ ಅಂತಾರೆ ಎಕ್ಸಲೇಟರ್ ಇದೆಲ್ಲಕ್ಕ ರನ್ನ ಒಂದು ಫುಲ್ ಗಡ್ಡದಲ್ಲಿ ಬೆಂಗಳೂರಲ್ಲಿ ಹೋಗಿ ಬ್ಲಾಗ್ ಮಾಡಬೇಕು ಅಂತ ಹೋದಷ್ಟೇ ಮಾರೆ. ನನಗೆ ಹೋಗಿ ಅಲ್ಲಿ ಎಲ್ಲರಾದ್ರೂ ಮಾತಾಡಲಿಕ್ಕೆ ಸ್ವಲ್ಪ ನರ್ವಸ್ ಆಗ್ತಿತ್ತು, ಒಳ್ಳೇದು ಸಹ ಆಗ್ತಾ ಇರಲಿಲ್ಲ, ಯಾಕೆಂದ್ರೆ ಗೊತ್ತಿಲ್ಲ. ಆ್ಯಂಡ್ ಸ್ಯಾಟರ್ಡೆ ಮಾರ್ನಿಂಗ್ ಭಾವನಿಗೆ ರಜೆ ಇದ್ದಿದ್ದರಿಂದ ನಾವು ಬೆಂಗಳೂರು ಸುತ್ತಲಿಕ್ಕೆ ಅಂತ ಹೋದೆವು. ಫಸ್ಟಿಗೆ ನಾವು ಹೋದದ್ದು ಮಾಲ್ ಆಫ್ ಏಷ್ಯಾ, ನ್ಯೂಟೌನ್ ಯಲಹಂಕದಲ್ಲಿ ಇದ್ದದ್ದು. ಮಾಲ್ ಅಂತೂ ಸಖತ್ತಿತ್ತು. ನಮ್ಮ ಪುತ್ತೂರ ಮಾಲಿಂದ ಒಂದು 4-5 ಪಟ್ಟು ಜಾಸ್ತಿ ಇರ್ಬೋದು, ಹಾಗೆ ನಮ್ಮ ಮಂಗಳೂರಿದ್ದು ಮಾಲ್ಗಿಂತ ಡಬಲ್ ತ್ರಿಬಲ್ ಎಲ್ಲ ಇರ್ಬೋದು. ಸಖತ್ತಿತ್ತು. ಆ್ಯಂಡ್ ಮಾಲ್ನ ಒಳಗೆ ಎಷ್ಟು ಶಾಪ್ ಅಂತ ಹೇಳಿದರೆ ತುಂಬ ಬೇರೆ ಬೇರೆ ಡಿಫ್ರೆಂಟ್ ಶಾಪ್ಸ್ ಇತ್ತು. ಕೆಲವು ವಾಚ್ ಎಲ್ಲ ತುಂಬ ಕಾಸ್ಟ್ಲಿ ವಾಚಸ್ ಎಲ್ಲ ನೋಡಿದೆ, ಸಾಧಾರಣ ಒಂದು 2 lakh 3 lakh ಆ ರೇಂಜ್ ಇದೆಲ್ಲ. ಆ್ಯಂಡ್ ಕೆಲವು ಟಾಯ್ಸ್ ಆ್ಯಂಡ್ ಡಿಫ್ರೆಂಟ್ ಕಲೆಕ್ಷನ್ಸ್ ಆಫ್ ಟಾಯ್ಸ್ ಎಲ್ಲ ಇತ್ತು. ತುಂಬ ಸಾಕಾಗಿತ್ತು ಆ ಮಾಲ್ ಅಂತೂ. ಆ್ಯಂಡ್ ನೆಕ್ಸ್ಟ್ ನಾವು ಅಲ್ಲಿಂದ ಹೊರಟದ್ದು ಸೀದಾ ಕಬ್ಬನ್ ಪಾರ್ಕಿಗೆ. ಸೊ ಇಷ್ಟೆಲ್ಲ ಆಗಬೇಕಿದ್ರೆ ನನಗೆ ಸ್ವಲ್ಪ ಮಾತಾಡಲಿಕ್ಕೆ ಧೈರ್ಯ ಬಂದಿತ್ತು. ಹಾಗೆ ಇನ್ನು ನೆಕ್ಸ್ಟ್ ವೀಡಿಯೋಸಲ್ಲಿ ನಾನು ಮಾತಾಡಿದ್ದೇನೆ, ನೋಡ್ಬೋದು. ಫಸ್ಟಿಗೆ ಅಂದವೇ ಗೊತ್ತಾಯಿಸಿದ್ವಿ. ಸೊ ಈಗ ನಾವು ಮಾಲೆಲ್ಲ ಒಳಗಡೆ ಫುಲ್ ನೋಡ್ಕೊಂಡು ಬಂದೇವೆ. ತುಂಬ ಸಕ್ಕಾಗಿತ್ತು ಮಾಲ್, ನಮ್ಮ ಪುತ್ತೂರಿನ ಮಾಲ್ಗಿಂತೆಲ್ಲ ತುಂಬ ದೊಡ್ಡದುಂಟು. ಹಾಗೆ ಮತ್ತು ಅಲ್ಲಿದು ವಾಶ್ರೂಮ್ ಉಂಟಲ್ಲ, ಭಾರಿ ಚೆಂದ ಇತ್ತಾಯ್ತಾ, ತುಂಬ ಡಿಫ್ರೆಂಟ್. ಆ್ಯಂಡ್ ಎಲ್ಲ ಸಾಧಾರಣದೆಲ್ಲ ಸೆನ್ಸರಲ್ಲಿ ವರ್ಕ್ ಆಗೋದು. ಹಾಗೆ ಅದೇ ಬೇರೆ ರೀತಿದೆಲ್ಲ ಶಾಪ್ಸ್ ಎಲ್ಲ ತುಂಬ ಇತ್ತು. ಟಾಯ್ಸ್ ಇದ್ದು ಶಾಪ್, ಹಾಗೆ ಬೇರೆ ಬರ್ಗರ್ ಇದ್ದು ಶಾಪ್, ಹಾಗೆ ಹೀಗೆಲ್ಲ ಮಾಮೂಲಿ ನಮ್ಮ ಮಂಗಳೂರಲ್ಲಿರುವ ಹಾಗೆ. ಬಟ್ ಸೈಜ್ ವೈಸ್ ತುಂಬ ದೊಡ್ಡದು ಆ್ಯಂಡ್ ತುಂಬ ಗ್ರ್ಯಾಂಡ್ ಆಗಿತ್ತು. ಹಾಗೆ ಇನ್ನು ಬೇರೆ ಎಲ್ಲಾದರೂ ಇಲ್ಲಿ ಹೋಗೋದು ಅಂತ ನೋಡುವ. ಮತ್ತು ಬೆಂಗಳೂರು ತುಂಬ ಡಿಫ್ರೆಂಟ್ ಫೀಲ್ ಕೊಟ್ಟದುಂಟಲ್ಲ, ಅಲ್ಲಿದ್ದು ರೋಡ್ಸಿಗೆ ಎಂಥ ರೋಡ್ಸ್ ಮಾಡ್ತಿದ್ದಾರೆ ಮಾರೆ, ಸಖತ್. ಒಂದು ಹೋಗ್ಲಿಕ್ಕೆ 2 ರೋಡು, ಬರಲಿಕ್ಕೆ 2 ರೋಡು, ಹೀಗೆಲ್ಲ ಪುತ್ತೂರಲ್ಲಿ ಇರ್ತಿದ್ರೆ ಉಂಟಲ್ಲ, ಗಮ್ಮತ್ತು ಇರ್ತಿತ್ತು. ನೆಕ್ಸ್ಟ್ ನಾವು ಅಲ್ಲಿಂದ ಸೀದಾ ಬಂದದ್ದು ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡಿಗೆ. ಆ್ಯಂಡ್ ಬಸ್ ಟಿಕೆಟ್ಗೆ ದೊಡ್ಡ ಖರ್ಚಂತ ಇರಲಿಲ್ಲ, ಅಂದರೆ ಡೈಲಿ ಪಾಸ್ ಮಾಡಿದ್ದೆವು. ಮತ್ತು ತುಂಬ ದೊಡ್ಡ ಕಿರಿಕಿರಿ ಕೊಡ್ತಿದ್ದದುಂಟಲ್ಲ, ಅಲ್ಲಿದ್ದು ಟ್ರಾಫಿಕ್. ಯಪ್ಪ, ಬಸ್ ಕೂಡ ನಿಂತು ಹೋಗೋದು ಸಾಕಾಗ್ತಿತ್ತು. ಆ್ಯಂಡ್ ಇಲ್ಲಿರುವ ವಿಂಟೇಜ್ ಕಾರ್ಸ್ ನೋಡಿ ಅಂತೆ, ಮೊದಲೆಲ್ಲ ರೌಡಿಗಳು ಕಿಡ್ನ್ಯಾಪ್ ಮಾಡಲಿಕ್ಕೆ ಇದೇ ಕಾರನ್ನು ಯೂಸ್ ಮಾಡ್ತಾಯಿದ್ರು. ಫೈನಲಿ ಅಂತೂ ಕಬ್ಬನ್ ಪಾರ್ಕ್ ಒಂದು ಬಂತು. ಅದು ಹಳ ಕಾಲದೆಲ್ಲ ಪಿಕ್ಚರೆಲ್ಲ ಕಿಡ್ನ್ಯಾಪ್ ಮಾಡ್ತಿದ್ರಲ್ಲ, ಆ ಗಾಡಿ ಅಲ್ಲಿ ಇತ್ತು ನೋಡಿದ್ರ. ಆ್ಯಂಡ್ ಇಲ್ಲಿ ಹೆವಿ ಟ್ರಾಫಿಕ್, ಮಾತಾಡಲಿಕ್ಕೆಲ್ಲ ಆಗೋದಿಲ್ಲ, ಹಾರ್ನ್ ಮತ್ತು ಗಾಡಿದ್ದೇ ಸೌಂಡು, ಹೆವಿ ಅಂದರೆ ಹೆವಿ ಟ್ರಾಫಿಕ್. ಈಗ ನಾವು ಇಲ್ಲಿ ಮೆಜೆಸ್ಟಿಕಲ್ಲಿದ್ದೇವೆ. ಸೊ ಈಗ ಕಬ್ಬನ್ ಪಾರ್ಕಿಗೆ ಹೋಗ್ತಾ ಇದ್ದೇವೆ. ಫುಲ್ ಮಳೆ ಇದಾಗಿದೆ. ಅಲ್ಲಿ ಒಂದು ಡಬಲ್ ಡೆಕ್ಕರ್ ಬಸ್ ನೋಡ್ತೀರಾ,
ನಾನನ್ನೇ ಆ್ಯಂಡ್ ಈ JCB ಎಲ್ಲ ಉಂಟಲ್ಲ, ನಿಂತಿರಲಿ ಕೆಲಸ ಮಾಡ್ತಿರ್ಲಿ, ನೋಡುವ ಮಜಾ ಉಂಟಲ್ಲ ಬೇರೆ. ಮತ್ತು ಕಬ್ಬನ್ ಪಾರ್ಕಿಗೆ ಎಂಟ್ರಿ ಆಗ್ತಿದ್ದಾಗೆ ಒಂದು ಕರೆಂಟ್ ಕಂಬದಲ್ಲಿ ಬೋರ್ಡ್ ಇತ್ತು, ಅಂದರೆ ಪೊಟರೆಗಳಲ್ಲಿ ಹಾವಿದೆ ಎಚ್ಚರಿಕೆ ಅಂತ. ಸೊ ಗೈಸ್, ನಾವಿಲ್ಲಿ ಬೋಟಿಂಗ್ಗೆ ಬಂದಿದ್ದೇವೆ ಕಬ್ಬನ್ ಪಾರ್ಕಲ್ಲಿ. ಒಬ್ಬರಿಗೆ 30 ರೂಪಾಯಿ ಬೋಟಿಂಗ್. ಮತ್ತು ಇಲ್ಲಿಗೆ ಇದಿರುವ ಪ್ಲೇಸ್ಗೆ, ಆಟ ಆಡುವ ಪ್ಲೇಸ್ಗೆ ಬರಬೇಕಾದ್ರೆ ಪುನಃ 20 ರೂಪಾಯಿ ಎಕ್ಸ್ಟ್ರಾ ಟಿಕೆಟ್ ಉಂಟು. ಹಾಗೆ ಈಗ ಒಳಗೆ ಬಂದೇವೆ. ಈಗ ಬೋಟಿಂಗ್ ಮಾಡಲಿಕ್ಕೆ ಮಾತ್ರ ಬಾಕಿ. ಬರೀ ಬೋಟಿಂಗ್ ಮಾತ್ರ ಅಲ್ಲ, ಬರೋದಾದರೆ ರೈಲ್ ಕೂಡ ಉಂಟು. ರೈಲಿಗೆ 20 ರೂಪಾಯಿ, ರೈಲಿಗೆ 30 ರೂಪಾಯಿ. ಹಾಗೆ ಈಗ ಬೋಟಿಂಗ್ ಆಗುವ ಪ್ಲೇಸಿಗೆ ಬಂದಿದ್ದೇವೆ. ಒಂದು ಇಟೆಮುಟ ಪತ್ತದಲ್ಲೇ ತೋಯ್ಸರಿನ ಗಲಾಟೆ ಮೂಲು ದೇವಸ್ಥಾನ ಮನಸ್ಸು ಕುಂತಿಲ್ಲ ಕಕ್ಕಿ ಉಂಟು. ಸೊ ಗೈಸ್, ನೀವು ನಾಯಿ ನೋಡಿರ್ಬೋದು, ಬೆಕ್ಕು ನೋಡಿರ್ಬೋದು, ಆನೆ ಕೂಡ ನೋಡಿರ್ಬೋದು. ನೀವು ಡೈನೋಸರ್ ಯಾವತ್ತಾದ್ರೂ ನೋಡಿದ್ದೀರಾ? ಇಲ್ಲಿ ನನ್ನ ಹಿಂದೆ ಒಂದು ಡೈನೋಸರ್ ಉಂಟು ನೋಡಿ. ನೋಡಿ, ಇದೆ ಡೈನೋಸರ್ ಅಂದರೆ ಹೀಗೆ ಇರ್ತದೆ. ಇದು ಬೇರೆ ಪ್ರಾಣಿ ಹಾಗೆಲ್ಲ ಮರಿ ಇಡುವುದಿಲ್ಲ, ಇದು ಮೊಟ್ಟೆ ಇಡುದು. ಇದರ ಮೊಟ್ಟೆ ಭಾರಿ ಕಾಸ್ಟ್ಲಿ. ಇಲ್ಲಿ ಕಬ್ಬನ್ ಪಾರ್ಕ್ನ ಹೊರಗೆ ಸೇಲಿಗೆ ಇಟ್ಟಿದ್ದಾರೆ, ಬೇಕಾದವರು ಬಂದು ತಗೊಳ್ಬೋದು. ನೀರು ನೋಡಿ ಭಾರಿ ಕ್ಲೀನ್ ಉಂಟು. ಈ ನೀರಲ್ಲಿ ನಾವೀಗ ಬೋಟಿಂಗ್ ಹೋಗೋದು. ಎಲ್ಲಾದರೂ ನೀರಿಗೆ ಬಿದ್ದರೆ ಮತ್ತೆ ಒಂದು 4 ಸಂತೂರು ಸಾಬೂನು ಬೇಕಾಗ್ಬೋದು ಸ್ನಾನ ಮಾಡಲಿಕ್ಕೆ. ಗೈಸ್, ನಾವೀಗ ಬೋಟಿಂಗಲ್ಲಿ ಹೋಗ್ತಾ ಇದ್ದೇವೆ. ತೊಂದರೆ ಇಲ್ಲ, ನೀರೇ ಸ್ವಲ್ಪ ಅಷ್ಟಕ್ಕಷ್ಟೇ, ಸ್ವಲ್ಪ ಗಲೀಜು ಉಂಟು ಅಂತ ಬಿಟ್ಟರೆ ಬೇರೆ ಎಂಥ ತೊಂದರೆ ಇಲ್ಲ, ಒಳ್ಳೆದುಂಟು. ನೀರಿಗೆ ಬಿದ್ದರೆ ಮಾತ್ರ 2 ಸಂತೂರು ಸಾಬೂನು ಖಾಲಿ ಆಗ್ಬೋದು. ಮೌಂಟೇನ್ ಉಂಟು. ಗೈಸ್, ಇಲ್ಲಿ ನೋಡಿ ಕಾಣ್ತಾ ಉಂಟು, ಇದು ವಿಜಯ ಮಲ್ಯನ ಮನೆ ಅಂತೆ. ನಮ್ಮ ಬೆಂಗಳೂರು ಅಕ್ವೇರಿಯಂ ಅಂತ ಫಿಶ್ ಎಂತ ಮೀನನ್ನೆಲ್ಲ ಇಟ್ಟಿರುವಂಥ ಜಾಗಕ್ಕೆ ಬಂದೆ. ಸೊ ಒಳಗೆ ಹೇಗೆ ಉಂಟಂತೆಲ್ಲ ನೋಡುವ. ಟ್ರಾನ್ಸ್ಪರೆಂಟ್ ಉಂಟದ. ಮತ್ತು ಒರಿಜಿನಲ್.
ಆ್ಯಂಡ್ ಈ ಅಕ್ವೇರಿಯಂ ಉಂಟಲ್ಲ ನಿಜವಾಗಿ ಸಹ ಸಕ್ಕತ್ತಾಗಿತ್ತು. ತುಂಬ ನಮ್ಮನೆದು ಫಿಶ್ಗಳನ್ನು ಇಲ್ಲಿ ಕಲೆಕ್ಟ್ ಮಾಡಿ ಇಟ್ಟಿದ್ರು. ಹೇಳೋದಾದರೆ ಜೆಲ್ಲಿ ಫಿಶ್, ಸ್ಟಾರ್ ಫಿಶ್ ಅಂಥದ್ದೆಲ್ಲ ಫಿಶ್ ನೋಡಲಿಕ್ಕೆ ಸಿಗೋದಿಲ್ಲ. ಸೊ ಆ ಟೈಪಿದ್ದು ಫಿಶನ್ನೆಲ್ಲ ಕಲೆಕ್ಟ್ ಮಾಡಿ ಇಟ್ಟಿದ್ದಾರೆ. ತುಂಬ ತುಂಬ ಚೆನ್ನಾಗಿತ್ತು ಈ ಅಕ್ವೇರಿಯಂ. ಆ್ಯಂಡ್ ಹಾಗೆ ಕೋಯಿ ಮೀನು ಕೂಡ. ಮೊದಲು ನಮ್ಮ ಮಾಲಿಂಗೇಶ್ವರ ದೇವಸ್ಥಾನದಲ್ಲಿ ತುಂಬ ಕೋಯಿ ಮೀನಿತ್ತು. ಆ್ಯಂಡ್ ಈಗ ಕೋಯಿ ಮೀನು ಇಲ್ಲ, ಕಮ್ಮಿ ಆಗಿದೆ. ಅಲ್ಲ ಇಲ್ಲವೇ ಇಲ್ವಾ ಅದು ಸಮೇತ ಗೊತ್ತಿಲ್ಲ ನನಗೆ ಸರಿ. ಮೊದಲೆಲ್ಲ ಕೋಯಿ ಮೀನು ಮಾಲಿಂಗೇಶ್ವರ ದೇವಸ್ಥಾನಕ್ಕೆ ಹೋದರೆ ಸಿಗ್ತಾಯಿತ್ತು ತುಂಬ ಕೋಯಿ ಮೀನೆಲ್ಲ. ಈಗ ತುಂಬ ಕಮ್ಮಿ ಆಗಿದೆ. ಆ್ಯಂಡ್ ಅದನ್ನೆಲ್ಲ ನೋಡಿ ತುಂಬ ಖುಷಿಯಾಯಿತು ಆ್ಯಂಡ್ ಸಖತ್ತಾಗಿತ್ತು ಕೂಡ. ಆ್ಯಂಡ್ ಇದನ್ನೆಲ್ಲ ನೋಡಿ ಮುಗಿಸ್ಕೊಂಡು ನಾವು ಸೀದಾ ಹೊರಟದುಂಟಲ್ಲ ಮೆಟ್ರೋದಲ್ಲಿ, ಅಂದರೆ ಇಸ್ಕಾನ್ ಟೆಂಪಲ್ಗೆ. ನಾವೀಗ ಮೆಟ್ರೋ ಸ್ಟೇಷನಲ್ಲಿದ್ದೇವೆ, ಮೆಟ್ರೋಗೆ ಬಂದಿದ್ದೇವೆ. ಸೊ ನೋಡುವ ಇಲ್ಲಿ ನೀವು ನೋಡಿ ಹೇಗೆ ಉಂಟು ಅಂತ. ಹಸಿರು ಮಾರ್ಗ ವೆಂಚಿನ ಮಹೇಶ್ ಒಳ್ಳೆ ಮೆಟ್ರೋದಲ್ಲಿ ಹೋದದಂತೂ ಸಕ್ಕತ್ತಾಗಿತ್ತು. ಆ್ಯಂಡ್ ಎಷ್ಟು ದೂರ ನೋಡಿದ್ರು ಉಂಟಲ್ಲ ಬಿಲ್ಡಿಂಗ್ಸೇ ಕಾಣ್ತಾ ಇತ್ತು. ತುಂಬ ಡೆವಲಪ್ ಆಗಿದೆ ಅಲ್ಲ, ಅದು ಮೂವ್ ಆಗೋದು ಕೂಡ ಹಾಗೆ ತುಂಬ ಸ್ಮೂತ್ ಅಂತ ಅನಿಸಿತು. ಆ್ಯಂಡ್ ಆ ಸ್ಪೀಡ್ ಸೂಪರ್ ಆಗಿತ್ತು. ನಾವೀಗ ಇಸ್ಕಾನ್ ಟೆಂಪಲ್ಗೆ ಬಂದಿದ್ದೇವೆ. ಸೊ ಇಲ್ಲಿ ಟೆಂಪಲ್ ಕಾಣ್ತಾ ಉಂಟು, ತೋರಿಸ್ತೇನೆ. ಇಸ್ಕಾನ್ ಟೆಂಪಲ್ಗೆ ಹೋಗಿ ದೇವರ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದು ಗಟ್ಟಿ ಮಲಗಿದೆವು. ಆ್ಯಂಡ್ ನನಗೆ ದ ನೆಕ್ಸ್ಟ್ ಡೇ ಎಕ್ಸಾಮ್ ಇತ್ತು. ಸೊ ಇವತ್ತು ನಮಗೆ ಪಿ ಜಿ ಸೀಟ್ ಎಕ್ಸಾಮ್ ಉಂಟು. ಸೊ ಇವತ್ತು ನಾನು ಒಬ್ಬನೇ ಇರೋದು, ಗೊತ್ತಿಲ್ಲ ಹೇಗೆ ಹೋಗೋದನ್ನು. ಸೊ ಕಾಂಪೋಸಿಟ್ ಪಿ ಯು ಕಾಲೇಜಲ್ಲಿ ಸೀಟ್ ಎಕ್ಸಾಮ್ ಇರೋದು. ಸೊ ಸೀದಾ ಹೋಗ್ತಾ ಇದ್ದೇವೆ, ಸೀದಾ ಒಂದು ಬಸ್ ಹತ್ಕೊಂಡು ಸೀದಾ ಅಲ್ಲಿಗೆ ಹೋಗುವ. ಆ್ಯಂಡ್ ಹೋಗಬೇಕಾದ್ರೆ ಎಂಥ ಪ್ರಾಬ್ಲಮ್ ಇಲ್ಲ, ಬರಬೇಕಾದ್ರೆ ಸ್ವಲ್ಪ ಆ ಕಡೆ ರೂಟ್ ನೋಡ್ಕೊಳ್ಬೇಕಾಗ್ತದೆ. ಫಸ್ಟ್ ಟೈಮ್ ಬ್ಯಾಂಗ್ಳೂರಲ್ಲಿ ನಾನು ಒಬ್ಬನೇ ಹೋಗ್ತಾ ಇರೋದು ಆ ಕಡೆ, ನೋಡುವ ಹೇಗಾಗ್ತದೆ ಅಂತ. ಫೈನಲಿ ಬಸ್ಸೆಲ್ಲ ಇಟ್ಕೊಂಡು ಈಗ ನಮ್ಮ ಕಾಲೇಜಿಗೆ ಹೋಗ್ತಾ ಇದ್ದೇವೆ. ನಮ್ಮ ಕಾಲೇಜಲ್ಲ, ಕಾಂಪೋಸಿಟ್ ಪಿ ಯು ಕಾಲೇಜ್ಗೆ, ಎಕ್ಸಾಮ್ ಸೆಂಟ್ರಿಗೆ. ಸ್ವಲ್ಪ ಅಂದರೆ ಗೂಗಲ್ ಮ್ಯಾಪಲ್ಲಿ ತೋರಿಸಿದಾಗೆ ಸ್ಟಾಪ್ ಇರಲಿಲ್ಲ, ಸ್ವಲ್ಪ ಫ್ರಂಟಾಗಿ ನಿಲ್ಲಿಸಿದ್ರು. ಸೊ ಪುನಃ ಬ್ಯಾಕ್ ನಡ್ಕೊಂಡು ಬಂದು ಈಗ ಕಾಲೇಜ್ ಹತ್ರ ಹೋಗ್ತಾ ಇದ್ದೇನೆ. ಸೊ ಮ್ಯಾಪಲ್ಲೆಲ್ಲ ಅಷ್ಟು ಕರೆಕ್ಟ್ ಸ್ಟಾಪ್ಸ್ ಇರೋದಿಲ್ಲ, ಯಾರ ಹತ್ರದ್ದು ಕೇಳ್ಕೊಂಡು ಇಳ್ಕೊಳ್ಳಿ. ಸೆಕೆಂಡ್ ರೈಟ್ ಅಂತ ಹೇಳಿದರು, ಫಸ್ಟ್ ರೈಟ್ ಬಂತು, ಇನ್ನು ಸೆಕೆಂಡ್ ರೈಟ್ ಬರಬೇಕಷ್ಟೇ. ಸೊ ಅಲ್ಲಿ ರೈಟ್ ತಗೊಳ್ಳುವ. ಗ್ಯಾಸಿಗೆ ತುಂಬ ಗಾಡಿ ಇಲ್ಲಿ ಕ್ಯೂ ನಿಂತಿದೆ. ಸೊ ಹೆವಿ ಮಳೆ ಬರ್ತಾ ಉಂಟು ಇಲ್ಲಿ. ನಾನಂತ ಅಷ್ಟು ಚಂಡಿ ಆಗಲಿಲ್ಲ, ಅಂದರೆ ಈಗ ಸ್ವಲ್ಪ ಮಳೆ ಬಿಟ್ಟ ಮೇಲೆ ಹೋಗ್ತಾ ಇದ್ದೇನೆ. ಸೊ ಈಗ ಎಕ್ಸಾಮ್ ಎಲ್ಲ ಬರೆದು ಬಂದೆವು. ಸೊ ಎಕ್ಸಾಮ್ ಪರವಾಗಿರಲಿಲ್ಲ, ಅಷ್ಟೆಂತ ಈಸಿ ಅಂತ ಎಲ್ಲ ಹೇಳೋದಿಲ್ಲ. ಸೊ ರ್ಯಾಂಕ್ ಅಂತೂ ಬಿಡಿ ಬರಲಿಕ್ಕೆ ಇಲ್ಲ. ಹಾಗೀಗ ಹೋಗ್ತಾ ಇದ್ದೇವೆ. ಇಲ್ಲಿಂದ ಹೋದರೆ ಇಲ್ಲಿ ಶಿವಾನಂದ ಸ್ಟೋರೆನ್ಸ್ ಅಂತ ರೀಚ್ ಆಗ್ತದಂತೆ. ಸೊ ಅಲ್ಲಿಂದ ನಮಗೆ ನ್ಯೂ ಟೌನ್ ಯಲಹಂಕಕ್ಕೆ ಬಸ್ ಸಿಗ್ತದೆ. ಸೊ ಒಂದು 15 ಮಿನಿಟ್ಸ್ ನಡಿಬೇಕಾಗ್ಬೋದು. ನೆಕ್ಸ್ಟ್ ರೀಚ್ ಆಗ್ತೇವೆ. ಅಲ್ಲಿಂದ ಮತ್ತೆ ಬಸ್ ಇಟ್ಕೊಂಡು ಹೋಗ್ತಾ ಇರೋದೆ ಯಲಹಂಕಕ್ಕೆ. ನಾಳೆ ಬೆಳಿಗ್ಗೆ ಬಸ್ ಹತ್ತಿ ಹೇಗೆ ಮಂಗಳೂರಿಗೆ ಹೋದಂತ ಗೊತ್ತಾಗಿಗೆ ಬಾರ್ದು ನಾನು ಮನೆ ಹೋಗಬೇಕು. ಸೊ ಫುಲ್ ಮಳೆಗಂತೂ ಸಖತ್ ಮುದ್ದೆ. ಮಳೆ ಬರುವ ಹಾಗೆ ಕಾಣ್ತಾ ಉಂಟು. ಪುನಃ ಒಂದು 2 ಬಸ್ ಚೇಂಜ್ ಮಾಡಿಕೊಂಡು ಅಲ್ಲಿ ಇಲ್ಲಿ ಅಪ್ಪ ನನಗೆ ತಲೆನೋವಾಯಿತು ಮಾರೆ. ಇಲ್ಲಿ ಯಾವ ಬಸ್ ಅಂತ ಸರಿ ಕಟ್ಟು ಗೊತ್ತಿಸಾಗಲಿಲ್ಲ. ಸೊ ಫೈನಲಿ ಈಗ ನಾವು ನಮ್ಮ ಭಾವನ ರೂಮ್ ಹತ್ರ ಸೇರಿಕೊಂಡಿದ್ದೇವೆ, ಇಲ್ಲೇ ನ್ಯೂ ಟೌನ್ ಯಲಹಂಕದಲ್ಲಿ. ಸೊ ಅಷ್ಟೇ, ಬಸ್ಸಲ್ಲಿ ಓಡಾಡೋದು ತುಂಬ ಕಷ್ಟ. ಆ್ಯಂಡ್ ನಾನು ಬಸ್ ಒಮ್ಮೆ ಅಂದರೆ ಇದು ಹೋಗೋದಿಲ್ಲ ನ್ಯೂ ಟೌನಿಗೆ ಅಂತ ಹೇಳಿದಾಗ ಒಮ್ಮೆ ಅದರಿಂದ ಇಳಿಲಿಕ್ಕೆ ಟ್ರೈ ಮಾಡಿದೆ. ಆಗ ಒಮ್ಮೆ ಡೋರ್ ಕ್ಲೋಸ್ ಆಯಿತು ಮಾರೆ. ನನಗೆ ಬಟ್ ತುಂಬ ಕಷ್ಟ. ಸೊ ಆದಷ್ಟು ಮ್ಯಾನೇಜ್ ಮಾಡಿಕೊಳ್ಳಿ. ಸೊ ಈಗ ಬೆಳಿಗ್ಗೆ 5:42 ಆಗಿದೆ. 7 ಗಂಟೆಗೆ ಒಂದು ಬಸ್ ಉಂಟಂದರೆ ಮಂಗಳೂರಿಗೆ. ಸೊ ಅದರಲ್ಲಿ ನಾವು ಸೀದಾ ಮಂಗಳೂರಿಗೆ ಹೋಗ್ತಾ ಇದ್ದೇವೆ. ಬೆಳಿಗ್ಗೆ ಅಷ್ಟೊಂದು ಟ್ರಾಫಿಕ್ ಅಂತ ಇರೋದಿಲ್ಲ, ಫುಲ್ ಕಾಲಿಡ್ತದೆ. ಬಟ್ ಹಗಲು ಉಂಟಲ್ಲ, ಓಡಾಡಲಿಕ್ಕೆ ತುಂಬ ಕಷ್ಟ. ಒಂದು ಸಾಧಾರಣ ಹೇಗೆ ನನಗೆ 609ಗೆ ರೀಚ್ ಆಗಲಿಕ್ಕೆ ತೋರಿಸ್ತಾ ಇತ್ತು ಗೂಗಲ್ ಮ್ಯಾಪ್ಸಲ್ಲಿ. ಸೊ ಅಷ್ಟು ಟ್ರಾಫಿಕ್ ಇರ್ತದೆ. ಬಟ್ ನಾನು 5:45ಗೆ ರೀಚ್ ಆಗಿದ್ದೇನೆ, 5:42 ಆದಷ್ಟೇ. ಸೊ ಅಷ್ಟು ಬೇಗ ರೀಚ್ ಆಗಿದ್ದೇನೆ. ಹಾಗೆ ಇಲ್ಲಿ ದೇವಸ್ಥಾನ ಕೂಡ ಹಾಗೆ ಒಂದೊಂದು ಜಾಗದಲ್ಲಿ ಒಂದೊಂದು ದೇವಸ್ಥಾನ ಇರ್ತದೆ. ಅಲ್ಲಿ ಒಂದೊಂದು ಗಲ್ಲಿಗೆ ಒಂದೊಂದು ದೇವಸ್ಥಾನ, ಹಾಗೆ ತುಂಬ ಟೆಂಪಲ್ಗಳುಂಟು.
ಟೆಂಪಲ್ಗಳಿಗೆಲ್ಲ ಎಂತ ಕಮ್ಮಿ ಇಲ್ಲ. ಆ್ಯಂಡ್ ತುಂಬ ಬಿಲ್ಡಿಂಗ್ಸ್ ಆಗಿರ್ಬೋದು ಹಾಗೆ ಹೀಗೆ, ಬಟ್ ಸ್ವಲ್ಪ ಕ್ಲೆನ್ಲಿನೆಸ್ ಅಷ್ಟು ಮೇಂಟೈನ್ ಮಾಡೋದಕ್ಕೆ ಈ ಜನ. ಸೊ ಅದ್ರ ಬಗ್ಗೆ ಬೇರೆ ಮಾತಾಡ್ತೇನೆ ನಾನು. ಎಕ್ಸಾಮ್ ಎಲ್ಲ ಮುಗಿಸ್ಕೊಂಡು ಮತ್ತೆ ಪುನಃ ನಾವು ಪುತ್ತೂರಿಗೆ ರೀಚ್ ಆಗಿದ್ದೇವೆ. ಆ್ಯಂಡ್ ಎಕ್ಸಾಮ್ ಅಂತೂ ಅಷ್ಟಕ್ಕಷ್ಟೇ ಇತ್ತು. ಆ್ಯಂಡ್ ಬೆಂಗಳೂರು ಹೇಗಿತ್ತು ಅನ್ನೋದ್ರ ಬಗ್ಗೆ ಬೇರೆ ವೀಡಿಯೋದಲ್ಲಿ ಮಾತಾಡ್ತೇನೆ. ಆ್ಯಂಡ್ ಇದು ಸುಮ್ಮನೆ ಹೀಗೆ ನನ್ನ ಟ್ರಾವೆಲ್ ವೀಡಿಯೋಸ್ ಎಲ್ಲ ಒಟ್ಟಿಗೆ ಮಾಡಿ ಒಂದು ವ್ಲಾಗ್ ಮಾಡ್ತೇನೆ. ಆ್ಯಂಡ್ ಬೆಂಗಳೂರು ಹೇಗಿತ್ತು, ನನ್ನ ಎಕ್ಸ್ಪೀರಿಯನ್ಸ್ ಬೆಂಗಳೂರಲ್ಲಿ ಹೇಗಿತ್ತು ಅನ್ನೋದ್ರ ಬಗ್ಗೆ ಬೇರೆಯೇ ವೀಡಿಯೋ ಮಾಡ್ತೇನೆ, ಬಿಕಾಸ್ ತುಂಬ ಲೆಂತಿ ಆಗ್ತದೆ ವೀಡಿಯೋ. ಸೊ ಅದಕ್ಕೋಸ್ಕರ ಫೈನಲಿ ಪುನಃ ಪುತ್ತೂರಿಗೆ ರೀಚ್ ಆಗಿದ್ದೇನೆ ಬೆಂಗಳೂರಿಂದ. ಸೊ ಟ್ರಾವೆಲ್ ಅಂತೂ ಕೂತು ಸಾಕಾಗ್ತದೆ. ಆ್ಯಂಡ್ ಹಗಲು ಬರೋದ್ರೆ ಅದು ಮಜವೇ ಬೇರೆ ಆಯ್ತು. ಈ ರಾತ್ರಿ ಬಂದರೆ ಎಂಥ ವ್ಯೂಸ್ ಎಲ್ಲ ಫುಲ್ ಮಿಸ್ ಆಗ್ತದೆ. ಬಟ್ ಹಗಲು ಬಂದರೆ ನೀವು ನೋಡಿದ್ರಲ್ಲ, ಇದು ನಮ್ಮ ಎಂತ ಹೇಳೋದು ಮಾರೆ, ಅದು ಕೆಲವೆಲ್ಲ ಗುಡ್ಡೆ ಅಂತ ಸಕಲೇಶ್ಪುರದಿಂದ ಸುಬ್ರಹ್ಮಣ್ಯ ಬರೋದು ರೋಡಿದ್ದು ಆ ವ್ಯೂಸ್ ಇದೆಯಲ್ಲ, ಅಂದರೆ ಅಲ್ಲಿ ಲೈಕ್ ಆ ರೋಡಿಂದ ಬರುವಾಗ ಕಾಣುವ ಒಂದು ವ್ಯೂ ಬೆಟ್ಟದೆಲ್ಲ, ಅದೆಲ್ಲ ಮಾಮೂಲಾಗಿ ಇಲ್ಲಿ ಬೇರೆ. ಅಂದರೆ ಹಾಗೆ ಕತ್ತಲೆ ಬಂದರೆ ಅಲ್ಲಿ ನೋಡಲಿಕ್ಕೆ ಸಿಗೋದಿಲ್ಲ, ಹಗಲು ಬಂದರೆ ಮಜಾ. ಸೊ ಹಾಗೆ ನಾನು ಹೋಗುವಾಗ ಸಹ ಹಗಲೋದದ್ದು, ಬರುವಾಗ ಸಹ ಹಗಲು ಬಂದದ್ದು. ಸೊ ಸಖತ್ತಿತ್ತು. ಸೊ ಇದಿಷ್ಟು ವ್ಲಾಗ್. ಸೊ ಇದಿಷ್ಟು ನನ್ನ ಜರ್ನಿ ವ್ಲಾಗ್. ಇನ್ನೊಂದು ವ್ಲಾಗ್ ಜೊತೆ ಸಿಗುವ ಅಂತ ಹೇಳ್ತಾ ಸೈನಿಂಗ್ ಆಫ್ ತೇಜಸ್ ಕೃಷ್ಣ.